ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಬೃಂದಾ. ಇವತ್ತು ನಮ್ಮ ಚಾನಲಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಮಂಡ್ಯ ಸ್ಪೆಷಲ್ ರೆಸಿಪಿ ಚಿಕನ್ ಲಿವರ್ ಮತ್ತು ಗುನ್ಗೆಕಾಯಿ ಹಾಕಿ ಸೂಪರ್ ಟೇಸ್ಟಿಯಾಗಿ ಕಾಳುಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ. ಇದು ಸೂಪರಾಗಿರುತ್ತೆ. ಮುದ್ದೆಗೆ, ಅನ್ನಕ್ಕೆ, ದೋಸೆಗೆ, ಚಪಾತಿಗೆ, ಹಾಗೆ ರೋಟಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದ್ಸಲಿ ಸ್ಟೈಲ್ನ ನೀವು ಕೂಡ ಮನೇಲಿ ಮಾಡಿ ನೋಡಿ. ಹೇಗಿರುತ್ತೆ ಅಂದರೆ ಟೇಸ್ಟ್ಗೆ ಕಳೆದೋಗ್ತೀರಾ ಕಣ್ರಿ. ಸೊ ಬನ್ನಿ ಇವತ್ತು ಹೇಗೆ ಮಾಡೋದು ಅಂತ ನೋಡೋಣ. ಸೊ ಈಗ ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, 1-2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ. ಹಾಗೆ 1-2 ಈರುಳ್ಳಿನ ದೊಡ್ಡದಾಗಿ ಕಟ್ ಮಾಡಿ ಎಣ್ಣೆಗೆ ಹಾಕಿದ್ದೀನಿ. ಈರುಳ್ಳಿ ಕೆಂಪಗಾಗೋವರೆಗೂ ಹುರಿದ್ರೆ ಸಾಕಾಗುತ್ತೆ. ಅದಕ್ಕೆ ಸ್ವಲ್ಪ ಸಾಲ್ಟ್ನ ಹಾಕಬೇಕು, ಈರುಳ್ಳಿ ಬೇಗ ಬೇಯಬೇಕಂದ್ರೆ. ಅದಾದಮೇಲೆ ಕ್ಲೀನಾಗಿ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ಈ ಒಂದು ಲಿವರ್ ಮತ್ತು ಗುನ್ಗೆಕಾಯಿ ಗೊಜ್ಜು ತುಂಬಾ ಹೆಲ್ತ್ಗೆ ಒಳ್ಳೆಯದು. ಹಾಗಾಗಿ ಸೊ ಅವಾಗವಾಗ ಮಾಡ್ಕೊಂಡು ತಿಂತಾಯಿದ್ರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಸೊ ಇದು ನಾಟಿ ಸ್ಟೈಲ್ ಆಗಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ, ಯಮ್ಮಿ ಆಗಿರುತ್ತೆ. ಸೊ ಈ ಥರ ಒಂದು ಟೇಸ್ಟ್ನ ನೀವು ಮನೇಲಿ ಮಾಡ್ಕೊಂಡು ತಿಂದು ನೋಡಿ, ಕಳೆದೋಗ್ತೀರ, ಸಕಲಾಗಿರುತ್ತೆ. ಈ ಒಂದು ಕಾಳುಗೊಜ್ಜು ಕಾಳು ಹಾಕಿರೋದ್ರಿಂದ ಸೊ ಕಾಳು ಕೂಡ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಸೊ ಹಾಗೆ ಇದರಲ್ಲಿ ನಾನು ಬಾಳೆಕಾಯಿ ಕೂಡ ಯೂಸ್ ಮಾಡಿದ್ದೀನಿ. ಸೊ ಬಾಳೆಕಾಯಿ ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಸೊ ಬಾಳೆಕಾಯಿ ಅಥವಾ ಬಾಳೆ ದಿಂಡು ಏನಿದೆ ಒಳಗಡೆ ಹೊಟ್ಟೆಲಿ ನಮ್ಗೆ ಏನೇ ಒಂದು ಗಲೀಜಿದ್ರೂ ಕೂಡ ಅದು ಕ್ಲೀನಾಗಿ ಫುಲ್ಲು ಎಲ್ಲ ಏನೇ ಇದ್ರೂ ಎಳ್ಕೊಂಬರುತ್ತೆ. ಹಾಗಾಗಿ ಅದನ್ನು ಜಾಸ್ತಿ ಯೂಸ್ ಮಾಡ್ತಾ ಇರಬೇಕು. ಬಾಳೆಕಾಯಿ, ಬಾಳೆ ದಿಂಡು, ಬಾಳೆ ಎಲೆ ಬಾಳೆ ದಿಂಡಿಂದು ಬಾಳೆ ಹೂವು ಅದೆಲ್ಲ ಯೂಸ್ ಮಾಡ್ತಾ ಇರ್ತಾರೆ ಆರೋಗ್ಯ ಅಂದರೆ ಅಡುಗೆಯಲ್ಲಿ. ಸೊ ಹಾಗಾಗಿ ನಾನು ಇದು ಒಂದು ಚೆನ್ನಾಗಿರುತ್ತೆ. ಈ ಥರ ಒಂದು ಕಾಳುಗೊಜ್ಜು ನಾನ್ ವೆಜ್ ರೆಸಿಪಿಲಿ ನೀವು ಕೂಡ ಟ್ರೈ ಮಾಡಿ. ಎಷ್ಟು ಸಖತ್ತಾಗಿರುತ್ತೆ ಅಂದರೆ ಒಬ್ಬೊಬ್ಬರೇ ಕಮೆಂಟ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಅಷ್ಟು ಸಖತ್ತಾಗಿರುತ್ತೆ. ನೀವೆಲ್ಲ ಲಿವರ್ ಗುನ್ಗೆಕಾಯ್ದು ಫ್ರೈ ಮಾಡಿರ್ತೀರ. ಸೊ ಈ ಥರ ಒಂದು ಸಲ ಕಾಳುಗೊಜ್ಜು ಕೂಡ ಮಾಡಿ, ಸಖತ್ ಯಮ್ಮಿ ಆಗಿರುತ್ತೆ, ತುಂಬ ಸಖತ್ತಾಗಿರುತ್ತೆ. ನೋಡಿ ಈಗ ನಾನಿಲ್ಲಿ ಲಿವರ್ ಮತ್ತು ಗುನ್ಗೆಕಾಯ್ದು ಏನು ಸೆಟ್ ಇದೆ ಅದನ್ನು ತೊಗೊಂಡಿದ್ದೆ. ಒಂದು 1/2 kg ತೊಗೊಂಡಿದ್ದೀನಿ. 1/2 kgಗೆ ಇಲ್ಲಿ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ ಒಂದು 1/4 kg ಕಾಳು ತೊಗೊಂಡಿದ್ದೆ. ಸೊ ಕಾಳು ಕೂಡ ನೆನೆಸಿ ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ಈಸಿಯಾಗಿ ಚೆನ್ನಾಗಿ ಸಾಫ್ಟಾಗಿ ಬೆಂದಿದ್ರೆ ತಿನ್ನೋಕ್ಕೆ ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಹಾಗೆ ಈ ಒಂದು ಲಿವರ್ ಮತ್ತು ಗುನ್ಗೆಕಾಯ್ದು ಏನಿದೆ ಸೆಟ್ ಅದನ್ನು ಕಟ್ ಮಾಡಿ ಹಾಕಿದ್ದೀನಲ್ವ, ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಕೂಡ ಹಾಕ್ತಾಯಿದ್ದೀನಿ. ಸೊ ಪೆಪ್ಪರ್ ಪೌಡರ್ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಯಾವುದೇ ಒಂದು ಸ್ಮೆಲ್ ಇದ್ದರೂ ಅದರದ್ದು ಏನು ಹಸಿ ಸ್ಮೆಲ್ ಇರುತ್ತೆ ಅದೆಲ್ಲ ಹೋಗುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸೊ ಈ ಒಂದು ಲಿವರ್ ಗುನ್ಗೆಕಾಯಿ ಫ್ರೈ ನೀವು ಕೂಡ ಮನೇಲಿ ಡೆಫಿನೆಟ್ಟಾಗಿ ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಫುಲ್ ವಿಡಿಯೋನ ನೋಡಿ. ತುಂಬ ಚೆನ್ನಾಗಿರುತ್ತೆ, ಎಲ್ಲೂ ಬೋರಿಂಗ್ ಆಗಲ್ಲ. ಬನ್ನಿ ಈಗ ನೆಕ್ಸ್ಟ್ ಏನು ಮಾಡೋದು ನೋಡೋಣ. ನೋಡಿ ಇಷ್ಟು ಫ್ರೈ ಆಗಿದೆ. ಇದು ಇಷ್ಟು ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡಬೇಕು. ಸೊ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಹಾಕಬೇಕು. ಸಾಲ್ಟು ಜಾಸ್ತಿ ಹಾಕೋಕೆ ಹೋಗ್ಬಿಡಿ. ಆಮೇಲೆ ಸ್ವಲ್ಪ ಗೊಜ್ಜೆಲ್ಲ ರೆಡಿ ಮಾಡಿದ್ಮೇಲೆ ಆವಾಗ ಒಂದು ಸ್ವಲ್ಪ ಹಾಕಬೇಕು. ಈಗ ಸ್ವಲ್ಪ ಇದೆಲ್ಲ ಉಪ್ಪಿಡಬೇಕಲ್ಲ, ಹಾಗಾಗಿ ಇದಕ್ಕೂ ಕೂಡ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಹೆಂಗಿದೆ ಕಾಳುಗೊಜ್ಜು? ತುಂಬ ಚೆನ್ನಾಗಿತ್ತಾ? ಇಷ್ಟ ಆಯ್ತಾ ಮುದ್ದು? ಇಷ್ಟ ಆಯ್ತಾ? ನೋಡಿ ಈಗ ಇದು ಕ್ಲೀನಾಗಿ ಫ್ರೈ ಆಗ್ತಿದೆ. ಈ ಒಂದು ನೀರು ಥರ ಏನಿದೆ ಅದೆಲ್ಲ ಹೋಗಿ ಆಯಿಲ್ ಬರುತ್ತೆ, ಅಲ್ಲಿವರೆಗೂ ಇದನ್ನು ಉರಿಬೇಕು. ಅದಾದಮೇಲೆ ಇದಕ್ಕೆ ಮಸಾಲೆನ ಆ್ಯಡ್ ಮಾಡಬೇಕು. ಸೊ ಮಸಾಲೆ ಕೂಡ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಅಲ್ಲಿವರೆಗೂ ಇದು ಫ್ರೈ ಆಗ್ತಾ ಇರಲಿ.
ನೋಡಿ ಮಸಾಲೆ ಎಲ್ಲ ಹಾಕಿದ್ಮೇಲೆ ಈ ಥರ ಬರುತ್ತೆ. ಸೊ ಈಗ ಮಸಾಲೆ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಫಸ್ಟು ನಾನಿಲ್ಲಿ 1 ಕಪ್ ಆಗೋಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ತೆಂಗಿನ ತುರಿ ಅಂದರೆ 1 ಕಪ್ ಆಗೋಷ್ಟು ಅಂದರೆ ಒಂದು ಅರ್ಧ ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನನ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಸೊ ಈ ನಾನ್ ವೆಜ್ ಅಂದರೆ ನೀವು ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಮೀಡಿಯಮಾಗಿ ಒಂಚೂರು ಜಾಸ್ತಿನೇ ಇರಬೇಕು. ಸೊ ಪೇಸ್ಟ್ ಹಾಕೋಕ್ಕಿಂತ ನಾವೇ ಇಲ್ಲಿ ಫ್ರೆಶ್ಶಾಗಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ 1-2 ಇಂಚು ಚಕ್ಕೆ ಹಾಕಿದ್ದೀನಿ, 1-2 ಲವಂಗ ಹಾಕಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಮೆಣಸು ಕೂಡ ಹಾಕ್ತಾಯಿದ್ದೀನಿ. ಸೊ ಮೆಣಸು ನಾನಲ್ಲಿ ಒಗ್ಗರಣೆ ಕೂಡ ಹಾಕಿರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಹಾಕಿ, ಇಲ್ಲಾಂದರೆ ಖಾರ ಜಾಸ್ತಿ ಆಗಿಬಿಡುತ್ತೆ. ಸೊ ಇದನ್ನು ಕ್ಲೀನಾಗಿ ನುಣ್ಣಗೆ ರುಬ್ಕೋಬೇಕು. ಹಾಗೆ ಇದಕ್ಕೆ ನಾವು ಮನೇಲಿ ಮಾಡಿರೋಂಥ ಸಾಂಬಾರು ಪುಡಿ ಇರುತ್ತಲ್ಲ ಅದನ್ನು ಹಾಕ್ಕೋಬೇಕು. ಅದನ್ನು 1-2 ಟೇಬಲ್ ಸ್ಪೂನ್ ಹಾಕ್ತೀನಿ. ಸೊ ನಿಮಗೆ ಖಾರಕ್ಕೆ ತಕ್ಕಂತೆ ನೀವು ನೋಡಿ ಕೂಡ ಹಾಕ್ಕೋಬೋದು. ಸೊ 2 ಸ್ಪೂನ್ ಇಲ್ಲಿ ನಾನು 3 ಸ್ಪೂನ್ ಹಾಕಿದ್ದೀನಿ ಸಾಂಬಾರು ಪುಡಿನ. ಇದನ್ನು ನುಣ್ಣಗೆ ರುಬ್ಕೊಬೇಕು. ನೋಡಿ ನುಣ್ಣಗೆ ರುಬ್ಕೊಂಡ್ಮೇಲೆ ಈ ಥರ ಆಗುತ್ತೆ. ಈ ಒಂದು ಏನಿದೆ ನೀರೆಲ್ಲ ಕಮ್ಮಿ ಆಗಿದೆ ಹುರಿತಾ ಇದ್ದಿದ್ದು ಲಿವರ್ ಮತ್ತು ಗುಂಡ್ಗೆಕಾಯ್ದು. ಅದಕ್ಕೆ ಇದನ್ನು ಹಾಕ್ಬಿಟ್ಟು ಈ ರುಬ್ಬಿರೋಂಥ ಮಸಾಲೆನ ಹಾಕ್ಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ನಾವಿಲ್ಲಿ ಇದನ್ನು ಫ್ರೈ ಮಾಡಬೇಕಾಗತ್ತೆ. ಸೊ ಇದು ಕಾಳುಗೊಜ್ಜಾಗಿರೋದ್ರಿಂದ ನಾವು ಒಂದು ಮೀಡಿಯಮಾಗಿ ನೀರಿಟ್ಟರೆ ಸಾಕಾಗುತ್ತೆ. ತುಂಬ ಜಾಸ್ತಿ ಏನು ನೀರಿಡ್ಬೇಕು ಅನ್ನೋದೇನಿಲ್ಲ. ಇದಂತೂ ದೋಸೆಗೆ ಮಾಡಿಸಿದ ಕಾಂಬಿನೇಷನ್ನು. ಸೊ ನಾನ್ ವೆಜ್ ಲವರ್ಸ್ ಯಾರ್ಯಾರು ಇರ್ತಾರೋ ಅವ್ರಿಗೆಲ್ಲ ದೋಸೆ, ಇಡ್ಲಿ, ಚಪಾತಿಗೆ ತುಂಬಾ ಟೇಸ್ಟಿಯಾಗಿರೋಂಥ ಫುಡ್ಗಳಲ್ಲಿ ಇದು ಒಂದು ಬೆಸ್ಟ್ ಅಂದರೆ ಬೆಸ್ಟ್ ಅಂತಲೇ ಹೇಳ್ಬೋದು. ತುಂಬ ಸಕ್ಕತ್ತಾಗಿರುತ್ತೆ. ನೋಡಿ ನಾನೀಗಿಲ್ಲಿ 1-2 ಬಾಳೆಕಾಯಿನ ತೊಗೊಂಡಿದ್ದೆ. ಸೊ ಬಾಳೆಕಾಯಿನ ಕೂಡ ಕಟ್ ಮಾಡಿದ್ದೀನಿ. ಸೊ ಕಟ್ ಮಾಡಿರೋದನ್ನ ಇದನ್ನು ಒಗ್ಗರಣೆ ಮಾಡುವಂಥ ಅವಶ್ಯಕತೆ ಏನಿಲ್ಲ, ಬೇಗ ಬೆಂದೋಗ್ಬಿಡುತ್ತೆ. ಹಾಗಾಗಿ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ನಾನು. ಸೊ ಇದನ್ನು ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಆ ಮಸಾಲೆಗೆ ಲಿವರ್, ಗುಂಡ್ಗೆಕಾಯಿ ಮತ್ತು ಕಾಳೆಲ್ಲ ಏನಿದೆ ಅದಕ್ಕೆ ಕ್ಲೀನಾಗಿ ಹೊಂದ್ಕೊಬೇಕು. ಸೊ ಈ ಥರ ಒಂದು ಕಾಳುಗೊಜ್ಜನ್ನ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತಂತ ನನಗೆ ಕಮೆಂಟ್ ಹಾಕಿ. ಸೊ ನಾಳೆ ಸಂಡೇ ಆಗಿರೋದ್ರಿಂದ ನೀವು ಇವತ್ತೇ ಮಾಡ್ಬೋದು. ಸೊ ಸಕ್ಕತ್ತಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕಿ. ಸೂಪರಾಗಿರುತ್ತೆ ಕಣ್ರಿ, ಕಳೆದೋಗ್ಬಿಡ್ತೀರ ಹಂಗೆ ನಾನ್ ವೆಜ್ ಇದೆಲ್ಲ ತಿಂತಾಯಿದ್ರೆ. ಇದ್ರ ಮುಂದೆ ಯಾವ ವೆಜ್ ಏನೂ ಇಲ್ಲ. ನೋಡಿ ಇದಕ್ಕೆ ಜಾಸ್ತಿ ನೀರು ಹಾಕಲ್ಲ, ಒಂದು ಕಪ್ಪು ಅಥವಾ 2 ಕಪ್ ಆಗೋಷ್ಟಷ್ಟೇ ನಾನು ನೀರು ಹಾಕ್ತೀನಿ. ಸೊ ಜಾಸ್ತಿ ಹಾಕೋಕ್ಕೆ ಹೋಗಲ್ಲ, ಜಾಸ್ತಿ ಹಾಕಿದ್ರೆ ಅದು ಸಾಂಬಾರು ಆಗಿಬಿಡುತ್ತೆ. ಸೊ ಇದೆಲ್ಲ ಸ್ವಲ್ಪ ಕ್ಲೀನಾಗಿ ಬೇಯಬೇಕಲ್ಲ. ಕಾಳು, ಗುಂಡ್ಗೆಕಾಯಿ ಸ್ವಲ್ಪ ಹಾರ್ಡ್ ಇರುತ್ತೆ. ಅದು ಒಂದು ಕಾಳು 2 ಬೆಂದರೆ ಸಾಕಾಗುತ್ತೆ. ಆಲ್ರೆಡಿ ಇಲ್ಲಿ 50% ಬೆಂದಿರುತ್ತೆ, ಇನ್ನು 50% ಬೇಯಬೇಕು. ಸೊ ಇದಕ್ಕೆ ಒಂದು 5 ವಿಷಲ್ ಹಾಕಿಸ್ಕೊಂಡ್ರೆ ಸಾಕು. ಸೊ ಸಾಫ್ಟಾಗಿ ಸೂಪರಾಗಿ ರೆಡಿಯಾಗಿರುತ್ತೆ. ಸೊ ಅದು ರೆಡಿ ಆದಮೇಲೆ ಕೂಡ ಹೇಗಿತ್ತು ಅಂತ ನಾನು ತೋರಿಸ್ತೀನಿ. ಬಟ್ ಇದು ದೋಸೆಗಂತೂ ಮಾಡಿಸಿದ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಥರ ಒಂದು ರೆಸಿಪಿಗಳು ನಮ್ಮ ಚಾನಲಲ್ಲಿ ಡೆಫಿನೆಟಾಗಿ ಬರ್ತಾನೆ ಇರುತ್ತೆ. ಹಾಗೆ ನನ್ನದು ಚಾನಲಲ್ಲಿ ಲೈವ್ ಕೂಡ ಬರ್ತಾ ಇರುತ್ತೆ. ಆನ್ಲೈನ್ ಶಾಪಿಂಗ್ ಬಗ್ಗೆ ನಿಮ್ಗೆ ಯಾರಾದರೂ ಇಂಟ್ರೆಸ್ಟ್ ಇದೆ, ನೀವು ಕೂಡ ಎವ್ರಿ ಡೇ 9 o'clock ಸ್ಟಾರ್ಟ್ ಆಗುತ್ತೆ ಲೈವು. ನೀವು ಕೂಡ ಬೇಕಿದ್ರೆ ಬಂದು ವಿಸಿಟ್ ಮಾಡ್ಬೋದು. ನೋಡಿ ಈಗ ಇದಕ್ಕೆ ಸ್ವಲ್ಪ ಟೊಮೆಟೊನ ಹಾಕ್ತಾಯಿದ್ದೀನಿ, 1-2 ಟೊಮೆಟೊನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ನಾನು ಲಾಸ್ಟಲ್ಲೇ ಯೂಶ್ವಲಿ ನಾನ್ ವೆಜ್ ಮಾಡಬೇಕಾದ್ರೆ ಟೊಮೆಟೊನ ಹಾಕೋದು. ಸೊ ತುಂಬ ಟೇಸ್ಟಿ, ಅದು ಒಂದು ಟೇಸ್ಟಿ ಬೇರೆ ಆಗಿರುತ್ತೆ. ಅಕಸ್ಮಾತ್ ಸಾಲ್ಟು, ಅಕಸ್ಮಾತ್ ಖಾರ ಏನಾದರೂ ಜಾಸ್ತಿ ಆಗಿದ್ದರೆ ಇದು ಟೊಮೆಟೊ ಲಾಸ್ಟಲ್ಲಿ ಹಾಕೋದ್ರಿಂದ ಹೀರ್ಕೊಳ್ಳುತ್ತೆ. ಆವಾಗ ಬ್ಯಾಲೆನ್ಸ್ಡ್ ಆಗಿ ಇರುತ್ತೆ, ತುಂಬ ಸಕ್ಕತ್ತಾಗಿರುತ್ತೆ. ನೋಡಿ ಕಾಳುಗೊಜ್ಜು ಮಾಡಿದ್ಮೇಲೆ ಇಷ್ಟು ಸಕ್ಕತ್ತಾಗಿತ್ತು, ಹೆಂಗಿತ್ತು ಗೊತ್ತಾ. ಇದನ್ನು ನೀವು ಕೂಡ ಮನೇಲಿ ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ, ಸೂಪರಾಗಿರುತ್ತೆ ರೀ. ಆ ಬಾಳೆಕಾಯಿ, ಆ ಒಂದು ಬೈಟಲ್ಲೂ ಕಾಳುಗೊಜ್ಜು, ಒಂದು ಕಾಳು, ಹಾಗೆ ಬಾಳೆಕಾಯಿ, ಸ್ವಲ್ಪ ಲಿವರು, ಗುಂಡ್ಗೆಕಾಯಿ ಎಲ್ಲ ಸಿಗ್ತಾ ಇರುತ್ತೆ. ಸೊ ಈ ಒಂದು ಕಾಳುಗೊಜ್ಜನ್ನ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾನೇ ಇರಿ. ಥ್ಯಾಂಕ್ ಯು ಸೋ ಮಚ್.